ತಾಯಿಯ ಭಯದಲ್ಲಿ ತಾಯಿಯನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ತುಕಾಲಿ ಅವರು. ಅಂದರೆ ಅವರು ಈ ಒಂದು ಜೀವನನೇ ಹಂಗೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರಿಗೆ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಚೆನ್ನಾಗಿರ್ಬೋದು. ಅವಕಾಶಗಳು ಕಮ್ಮಿ, ಯಾಕಂತಂದರೆ ಈ ಅವಕಾಶಗಳು ಹೆಂಗೆ ಬರ್ತಾವೋ ಹೆಂಗಿಲ್ಲೋ ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಅವರು ಒಂದು ಸೆಲೆಬ್ರಿಟಿ, ಅವ್ರಿಗೆ ಚಾನ್ಸ್ಗಳು ಬಂದಾಗ ಮಾತ್ರ ಅವ್ರು ಚೆನ್ನಾಗಿರ್ತಾರೆ. ಅವರೇ ಆ ಒಂದು ಮಾತನ್ನು ಹೇಳ್ಕೊಂಡಿದ್ದಾರಲ್ವ. ಹಾಗಾಗಿ ಮುಂದೆ ನನಗೆ ಈ ಥರ ಚಾನ್ಸ್ಗಳು ಸಿಗ್ತಾವೋ ಇಲ್ವೋ, ಕೆಲಸ ಸಿಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಅವರು ಇವಾಗ ದುಡ್ದಿರುವಂತಹ ಹಣವನ್ನು ಜಮಾ ಮಾಡಾಕತ್ತಿದ್ರಂತೆ. ಅಂದರೆ ಇವಾಗ ಇದನ್ನು ಖರ್ಚು ಮಾಡಿಬಿಟ್ರೆ ನಾಳೆಗೆ ಏನು ಉಳಿಯಲ್ಲಪ್ಪ, ನಾಳೆಗೆ ಹೆಂಗ ಅಂಥೇಳಿ ನಾಳೆ ಇದು ಚಿಂತೆ ಮಾಡಿಬಿಟ್ಟು ಅವ್ರ ಅಮ್ಮ ಅವ್ರನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರೇ ಹೇಳಿದರು. ಆಮೇಲೆ ಹೇಳಿದ್ರು ಏನಪ್ಪ ಅಂತಂದರೆ, ನಾನು ತುಂಬ ಜಿಪುಣ ನಾನು ಅಂಥೇಳಿ ಕೂಡ ಹೇಳ್ಕೊಂಡಿದ್ದಾರೆ. ಹೌದು, ಜಿಪುಣ ಆಗೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಇಷ್ಟೊಂದು ಜಿಪುಣರಾಗ್ಬಿಡ್ಬಾರ್ದಿತ್ತೇನೋ ಅಂತೇಳಿ ಅನ್ನಿಸ್ತಿದೆ ನನಗೆ ಪರ್ಸ್ನಲಿ ಆಗಿ. ಯಾಕಂತಂದರೆ ಮಕ್ಕಳನ್ನ ಹುಟ್ಟಿಸಿ ಬೆಳೆಸಿರೋದೆಲ್ಲ ತಂದೆ ತಾಯಿ ಅಲ್ವಾ. ಸೊ ನಾಳೆ ಜೀವನಕ್ಕಾಗಿ, ಅಂದರೆ ನಾಳೆ ಭವಿಷ್ಯ ಹೆಂಗಿರುತ್ತೋ ಏನೋ ಅಂಥೇಳಿ ಅದನ್ನೇ ಯೋಚನೆ ಮಾಡ್ಕೊತ ಅದ್ರ ಬಗ್ಗೆನೇ ಎಲ್ಲ ಇದು ಮಾಡ್ಕೊತ ಇದ್ದರೆ ಇರುವಂತಹ ತಂದೆ ತಾಯಿನ ಯಾರು ನೋಡ್ಕೋಬೇಕ್ರಿ? ಅವ್ರಿಗೆ ನಮ್ಮನ್ನು ನಾಳೆ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ಅವರು ಮಕ್ಕಳನ್ನ ಎಷ್ಟು ಚೆಂದ ಮಾಡಿರ್ತಾರೋ, ದೊಡ್ಡವ್ರು ಮಾಡಿರ್ತಾರೋ, ತುಂಬ ಚೆನ್ನಾಗಿ ಬೆಳೆಸಿರ್ತಾರೆ. ಆದರೆ ಅವರ ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಅವರ ಕೈ ಹಿಡಿಲಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ. ಅದನ್ನು ಒಂದ್ಸಲ ಆ ಥರ ಏನಾದರೂ ಮನಸ್ಸಲ್ಲಿ ಮೈಂಡಲ್ಲಿ ಬಂತು ಕುಂತಪ್ಪ ಅಂತಂದರೆ ಯಾವತ್ತಿಗೂ ಹೋಗಲ್ಲ ಅಂತಲೇ ಹೇಳ್ಬೋದು. ತುಕಾಲಿ ಅವರು ಇದು ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್ ಟೈಮ್ ಕೂಡ ಹತ್ತಿದ್ರು ಅವರು. ನನ್ನ ನಮ್ಮಮ್ಮವ್ರಿಗೋಸ್ಕರ ಕಾರ್ ತೊಗೊಂಡೆ ನಾನು ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗೋದಕ್ಕೆ. ಆದರೆ ಅವ್ರು ಇನ್ನೊಂದು ಮಾತು ಹೇಳಿದರು, ನಾನು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಿದ್ರೆ, ಚಿಕಿತ್ಸೆ ಚೆನ್ನಾಗಿ ಕೊಡಿಸಿದ್ದಿದ್ರೆ ನಮ್ಮಮ್ಮ ಉಳಿತಿದ್ರು ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದಾರಲ್ವ. ಅದಕ್ಕೆ ಎಲ್ಲ ಮಕ್ಕಳು ಕೂಡ ನಾಳಿನ ಜೀವನಕ್ಕಾಗಿ, ಅಂದರೆ ನಾಳೆಯ ಭವಿಷ್ಯಕ್ಕಾಗಿ ಬದುಕ್ತೆ ಇವತ್ತು ಅವ್ರ ಅಪ್ಪ ಅಮ್ಮನ ತುಂಬ ಖುಷಿಯಾಗಿಟ್ಟರೆ ಅದಕ್ಕಿಂತ ಸ್ವರ್ಗ ಬೇರೇನೂ ಇಲ್ಲ ಅಂತಲೇ ಹೇಳ್ತೀನಿ ನನ್ನ ಪ್ರಕಾರ. ಅಂದರೆ ಸೊ ನಿಮ್ಗೆಲ್ರಿಗೂ ಇದರಲ್ಲಿ ಕೆಲವು ಜನಕ್ಕೆ ಇರುತ್ತದೆ ಇದೇ ಥರ. ಯಾಕಂತಂದರೆ ಇವತ್ತಿನಗೋಸ್ಕರ ಬದುಕಬೇಕು, ನಾಳೆಗೋಸ್ಕರ ಅಲ್ಲ ಅಂಥೇಳಿ ಕೂಡ ಎಷ್ಟೋ ಜನ ಇದೇ ಥರ ಬದುಕ್ತಿರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ತುಕಾಲಿ ಸಂತೋಷ್ ಅವರು ಇದ್ದಾರಲ್ವ, ಅವಾಗ ಅವ್ರಿಗೆ ಆ ಥರ ಅನಿಸಿತು. ಯಾಕಂತಂದರೆ ಅವರು ಕೂಡ ಅವರ ಒಂದು ಫ್ಯಾಮ್ಲಿನ ಎಲ್ಲ ನೋಡ್ಕೋಬೇಕಲ್ವ. ಹಾಗಾಗಿ ನೋಡ್ಕೊಳ್ಳೋ ಇದರಲ್ಲಿ ತಾಯಿಯ ಒಂದು ಕಡೆ ಸ್ವಲ್ಪ ಒಂದು ಹಣದ ಮೇಲೆ, ಅಂದರೆ ಅವ್ರಿಗೆ ಅವಕಾಶಗಳು ಸಿಗದೆ ಇದ್ದಾಗ, ಆಮೇಲೆ ಕೆಲಸ ಸಿಗದೆ ಇದ್ದರೆ ಹೆಂಗೆ ಅಂತ ಹೇಳಿಬಿಟ್ಟು ಅವ್ರು ಯೋಚನೆ ಮಾಡಿದ್ದೇನೂ ತಪ್ಪಲ್ಲ. ಆದರೆ ಸ್ವಲ್ಪ ಯೋಚನೆ ಮಾಡಿದ್ದಿದ್ರೆ ಈ ಒಂದಿಲ್ಲ ಒಂದು ದಿನ ಕೆಲಸಗಳು ಸಿಗ್ತಾವ. ಅದಿಲ್ಲಾಂದ್ರೆ ಬೇರೆ ಥರನೂ ಬದುಕ್ಬೋದು, ಅಂದರೆ ಬೇರೆ ಥರ ಕೆಲಸಗಳೂ ಜಾಸ್ತಿ ಇದ್ದಾವಲ್ಲ. ಬಟ್ ಅವ್ರಿಗೆ ಆ ಥರ ಇರಲ್ಲ, ತಮಗೇನು ಬೇಕೋ ಅದ್ರ ಥರನೇ ಬದುಕ್ತಿರ್ತಾರಲ್ವ ಎಲ್ಲರೂ ಕೂಡ. ಹಾಗಾಗಿ ಅವ್ರದ್ದು ಏನು ತಪ್ಪು ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಅವ್ರವ್ರ ಪಾಯಿಂಟ್ ಆಫ್ ಅವ್ರವ್ರು ಕರೆಕ್ಟೇ ಇರ್ತಾರೆ. ಆದರೆ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಕೂಡ ಎಷ್ಟೇ ಬೆಳೆದ್ರೂ ಕೂಡ, ಎಷ್ಟೇ ಏನೇ ಸಾಧನೆ ಮಾಡಿದರೂ ಕೂಡ ನಾಳಿನ ಜೀವನಕ್ಕಾಗಿ ಬದುಕಬೇಕು, ಕರೆಕ್ಟು. ಆದರೆ ಇವತ್ತಿನ ತಂದೆ ತಾಯಿಯನ್ನು ಬಿಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ. ನಿಮ್ಗೇನು ಅನ್ನಿಸ್ತಿದೆ ಅಂಥೇಳಿ ಕಮೆಂಟ್ನಾಗ ತಿಳಿಸ್ರಿ. ಅವತ್ತೇನಾದರೂ ತುಕಾಲಿ ಸಂತೋಷ್ ಅವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ದಿದ್ರೆ ಇವತ್ತು ಅವ್ರ ಅಮ್ಮ ಅವರು ಇವ್ರ ಜೊತೆ ಇರ್ತಿದ್ರೇನೋ. ಪಾಪ 2 ಸಲ ಆಯಿತು ಅವ್ರು ಅಳೋದಕ್ಕೆ, ತಾಯಿಯನ್ನೇ ಕಳ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆ ಒಂದು ನೋವು ಯಾರು ಏನು ಹೇಳಿದ್ರು ಕೂಡ, ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಆ ಒಂದು ನೋವು ಮನಸ್ಸಲ್ಲಿ ಇರುತ್ತಲ್ವ, ಆ ನೋವಂತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ಕಷ್ಟ, ಒಂದು ನೋವು ಬಂದ ಮೇಲೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದಲ್ವ. ಅದೇ ಥರ ಈಗ ತುಕಾಲಿ ಅವರ ಒಂದು ಲೈಫಲ್ಲಿ ಆಗಿದೆ. ಅವ್ರಿಗೆ ಇನ್ನು ಮುಂದೆ ಆದರೂ ಎಲ್ಲ ಖುಷಿ ಆಗಲಿ ಅಂತ ಹೇಳ್ತೀವಿ ನಮ್ಮ ಕಡೆಯಿಂದ. ಆಮೇಲೆ ಅವ್ರಿಗೆ ಇನ್ನು ಮುಂದೆ ಜೀವನ ಅವ್ರು ಅಂದ್ಕೊಂಡಂಗೆ ಅವ್ರಿಗೆ ಇನ್ನೂ ಅತಿ ಹೆಚ್ಚು ಅವಕಾಶಗಳು ಸಿಗಲಿ, ಕೆಲಸ ಸಿಗಲಿ, ಚಂದ ಅವ್ರು ಅಂದ್ಕೊಂಡಿರುವ ರೀತಿಯಲ್ಲೇ ಬದುಕಲಿ ಅವ್ರು ಅಂತ ಹೇಳಿ ನಮ್ಮ ಆಶಯ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.